ಪಿವಿಆರ್ ಐನಾಕ್ಸ್ ಚಿತ್ರಮಂದಿರಗಳಲ್ಲಿ ಟಿಕೆಟ್ ದರ ಕೇವಲ 100 ರೂಪಾಯಿ ಇರುವಂತದ್ದು. ಜನವರಿ 22ರಂದು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯುತ್ತೆ. ಇದಕ್ಕೆ ತೆರಳುವುದಕ್ಕೆ ಅವಕಾಶ ಎಲ್ರಿಗೂ ಕೂಡ ಇರೋದಿಲ್ಲ. ಹೀಗಾಗಿ ಪಿವಿಆರ್ ಹಾಗೂ ಐನಾಕ್ಸ್ ದೇಶದ ಪ್ರಮುಖ 70 ನಗರಗಳಲ್ಲಿ 170 ಅಧಿಕ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನ ಲೈವ್ ಪ್ರಸಾರ ಮಾಡಲಿದೆ. 160ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ನೇರ ಪ್ರಸಾರದ ವೀಕ್ಷಣೆಯನ್ನ ಮಾಡಬಹುದಾಗಿದೆ. ಪ್ರಭು ಶ್ರೀರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಆ ಪುಣ್ಯ ಗಳಿಕೆಯನ್ನ ವೀಕ್ಷಣೆ ಮಾಡೋದಕ್ಕೆ ಎಲ್ಲರೂ ಅವತ್ತು ಟಿವಿ ಮುಂದೆನೇ ಕೂತಿರ್ತಾರೆ. ಇನ್ನು ಕೆಲವರು ನಾವು ಅಯೋಧ್ಯ ನಗರಿಗೆ ಹೋಗೋದಕ್ಕೆ ಆಗೋದಿಲ್ವಲ್ಲಪ್ಪ, ಆ ಸದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸೋದು ಬೇಡ. ಜನವರಿ 22ರಂದು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯುತ್ತೆ. ಇದಕ್ಕೆ ತೆರಳುವ ಅವಕಾಶ ಎಲ್ರಿಗೂ ಕೂಡ ಸಿಗೋದಿಲ್ಲ. ಹಾಗಾಗಿನೇ ಪಿವಿಆರ್ ಹಾಗೂ ಐನಾಕ್ಸ್ ದೇಶದ ಪ್ರಮುಖ 70 ನಗರಗಳಲ್ಲಿ 170ಕ್ಕೂ ಅಧಿಕ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನ ಲೈವ್ ಪ್ರಸಾರ ಮಾಡಲಾಗುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಆರಂಭ ಆಗಿದೆ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬಹುದು. ಇದಕ್ಕೆ ಕೇವಲ ನೀವು ಅಂದುಕೊಂಡಷ್ಟು ಏನು ರೇಟ್ ಫಿಕ್ಸ್ ಮಾಡಿಲ್ಲ. 100 ರೂಪಾಯಿಯಲ್ಲಿ ಟಿಕೆಟ್ ನಿಗದಿಯಾಗಿದೆ. ಇದು ಕೇವಲ ಸಿನಿಮಾ ಟಿಕೆಟ್ ದರ ಅಲ್ಲ. ಇದರಲ್ಲಿ ತಂಪು ಪಾನೀಯ ಕೂಡ ನೀಡ್ತಾರೆ. ಬೇಕಾದಂತಹ ಪಾಪ್ಕಾರ್ನ್ಸ್ ಆಗಿರಲಿ, ಕಾಂಬೋ ಕೂಡ ನೀಡ್ತಾರೆ. ಪಿವಿಆರ್ ವಿಶ್ವಕಪ್ ಕ್ರಿಕೆಟ್ನ ಲೈವ್ ಪ್ರಸಾರ ಕೂಡ ಇದೇ ಸಂದರ್ಭದಲ್ಲಿ ಮಾಡ್ತಾರೆ. ಇದೊಂದು ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬಹುದು. ಬಿಗ್ ಸ್ಕ್ರೀನ್ ನಲ್ಲಿ ನೀವು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬಹುದು. ಕ್ಷಣ ಕ್ಷಣದ ದೃಶ್ಯಗಳನ್ನು ಕೂಡ ನೀವು ದೊಡ್ಡ ಸ್ಕ್ರೀನ್ ನಲ್ಲಿ ಕೂಡ ನೋಡಬಹುದಾಗಿರುತ್ತೆ. ದೊಡ್ಡ ಪರದೆಯಲ್ಲಿ ನೋಡೋದಕ್ಕೆ ಅವಕಾಶವನ್ನ, ಆ ಸದಾವಕಾಶವನ್ನ ಮಾಡಿಕೊಟ್ಟಿದೆ ಪಿವಿಆರ್ ಹಾಗೆ ಐನಾಕ್ಸ್. ಗೌತಮ್ ದತ್ತ ಇದರ ಬಗ್ಗೆ ಹೇಳಿದ್ರು. ಜನರ ಮೇಲೆ ಕಾಳಜಿಗಾಗಿ, ರಾಮನ ಮೇಲಿನ ಭಕ್ತಿಗಾಗಿ ನಾವು ಈ ನಿರ್ಧಾರವನ್ನ ಕೈಗೊಂಡಿದ್ದೀವಿ. ದೊಡ್ಡ ಪರದೆಯಲ್ಲಿ ವೀಕ್ಷಿಸಬಹುದು ರಾಮ ಮಂದಿರದ ಕಾರ್ಯಕ್ರಮಗಳನ್ನ ಅಂತ. ಬುಕ್ ಮೈ ಶೋನಲ್ಲೂ ಕೂಡ ನೀವು ಟಿಕೆಟ್ ಬುಕ್ಕಿಂಗ್ ಮಾಡ್ಕೋಬಹುದು. ಈಗಾಗಲೇ ಟಿಕೆಟ್ ಬುಕ್ಕಿಂಗ್ ಆರಂಭ ಆಗಿದೆ. ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿರುವಂತದ್ದು. ಜನವರಿ 22ರಂದು ಅಯೋಧ್ಯೆಯ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು. ನಾವು ಕೂಡ ಅಯೋಧ್ಯ ನಗರಿಗೆ ಹೋಗಬೇಕು, ನೋಡಬೇಕು, ರಾಮನ ದರ್ಶನ ಭಾಗ್ಯವನ್ನ ಕರುಣಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಆದರೆ ಅದು ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಜನವರಿ 23ನೇ ತಾರೀಕು ಸಾರ್ವಜನಿಕರಿಗೂ ಕೂಡ ಅವಕಾಶ ಇದೆ. ಆದರೆ 22ನೇ ತಾರೀಕು ನಡೆಯುವಂತಹ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಎಲ್ಲರೂ ಹೆಂಗೆ ನೋಡೋದು? ಬರೀ ಟಿವಿಯಲ್ಲೇ ವೀಕ್ಷಣೆ ಮಾಡೋದಕ್ಕೆ ಒಂಥರ ಬೇಜಾರಾಗುತ್ತೆ. ಚಿಕ್ಕ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀವಿ ಅನ್ನುವಂಥ ಫೀಲ್ ಇರುತ್ತೆ. ಹಾಗಾಗಿನೇ ಆ ಫೀಲ್ ಎಲ್ರಿಗೂ ಕೂಡ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಐನಾಕ್ಸ್ ಹಾಗೆ ಐನಾಕ್ಸ್ ಚಿತ್ರಮಂದಿರದಲ್ಲೂ ಕೂಡ ನೀವು ನೋಡ್ಬೋದಾಗಿರುತ್ತೆ. ಕೋಟ್ಯಾಂತರ ಮಂದಿ ಇದಕ್ಕೆ ಸಾಕ್ಷಿ ಆಗಲಿದ್ದಾರೆ. ಇದಕ್ಕೆ ಹೆಂಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ.